ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸೂಕ್ತ ಕ್ರಮಗಳನ್ನು ಕಾಲಕಾಲಕ್ಕೆ ತೆಗೆದುಕೊಂಡು ಯಾವುದೇ ಪಬ್ಲಿಕ್ಕಿಗೆ ಯಾವುದೇ ರೀತಿಯ ತೊಂದರೆಗಳಾಗದಿರೋರಿಗೆ ಕಾರ್ಯನಿರ್ವಹಿಸಲಿ ಅಂತೇಳಿ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಈ ತಾಲೂಕಲ್ಲಿ ಏನಾದರೂ ಸಮಸ್ಯೆಗಳಿದೆ ಅದನ್ನು ತ್ವರಿತವಾಗಿ ನಮ್ಮ ಗಮನಕ್ಕೆ ತಗೊಂಡ್ಬರಬೇಕು ಅಂತೇಳಿ ಏನಾದರೂ ಸಮಸ್ಯೆಗಳಲ್ಲಿ ನಾವು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ZP ಕೋಲಾರವರು, ವ್ಯಾಪಾರ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಅವರು ಮತ್ತು ಇನ್ನಿತರ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮತ್ತು ಜನಸಾಮಾನ್ಯರ ಪ್ರಶ್ನೆಗಳೇನಿದ್ದಾವೆ ಅವುಗಳನ್ನು ಪರಿಹಾರ ಮಾಡಿ ಎಷ್ಟು ಸಾಧ್ಯ ಅಷ್ಟು ಅಗತ್ಯ ಕ್ರಮಗಳನ್ನು ಮತ್ತು ಪರಿಹಾರಗಳನ್ನು ಕೈಗೊಳ್ತೀವಿ ಅಂತೇಳಿ ಯೋಚನೆಗಳನ್ನು ಮಾಡಿದ್ದೀವಿ. ಮತ್ತು ಇನ್ನಿತರ ಏನೇ ಇಲ್ಲಿ ಲೋಕಾಯುಕ್ತರ ಒಂದು ಭೇಟಿ ಕೂಡ ಇದೆ 5ನೇ ತಾರೀಕಿಗೆ. ಆ ಕುರಿತಾಗಿ ಪೂರ್ವಭಾವಿಯಾಗಿ ತೆಗೆದುಕೊಳ್ಳೋಣ ಮಾಡಿದ್ದಾರೆ ಅನ್ನೋ ಕೂಡ ಚರ್ಚೆ ಮಾಡಿದ್ದೇನೆ. ಮತ್ತೇನಾದರೂ ಸಮಸ್ಯೆಗಳಿದ್ದಲ್ಲಿ ನಮ್ಮ ಮಟ್ಟದಲ್ಲಿ ಪರಿಹಾರ ಆಗಬೇಕಾದಂಥ ಸಮಸ್ಯೆಗಳಿದ್ದಲ್ಲಿ ನಮ್ಮ ಗಮನಕ್ಕೆ ತಗೊಂಡ್ರೆ ಅವುಗಳನ್ನು ನಾವು ಪರ್ಯಾಲೋಚನೆ ಮಾಡಿ ಸಮಾಲೋಚನೆ ಮಾಡಿ ಪರಿಹಾರ Your fear long live. Long live, long live. Your fear long live. Long live, long live. Your fear Zindabad. Zindabad, Zindabad. Your fear Zindabad. Zindabad, Zindabad. Right a banking rate demand. We demand, we demand. Right a banking rate demand. We demand, we demand. Delaying tactics down, tactics down, down. Down, down, down. Right a banking rate demand. We demand, we demand. Right a banking rate demand. We demand, we demand. Right a banking rate demand. We demand, we demand. ಬೇಕೇ ಬೇಕು ನ್ಯಾಯ ಬೇಕು, ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲುವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ. ಇವತ್ತಿನ ದಿವಸ ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಒಂದು ದಿವಸದ್ದು ನಮ್ಮ ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ ಒಂದೇ ಏನಂತಂದರೆ 5 ದಿನಗಳ ಬ್ಯಾಂಕಿಂಗನ್ನು ಜಾರಿಗೊಳಿಸಬೇಕು ಬ್ಯಾಂಕ್ಗಳಲ್ಲಿ, ಎಲ್ಲ ರಾಷ್ಟ್ರೀಕೃತ ಹಾಗೂ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ. ಈ ಬೇಡಿಕೆ ಕಳೆದ 10 ವರ್ಷಗಳ ಮುಂಚೆನೇ 2015ರಲ್ಲೇ ಕೇಂದ್ರ ಸರ್ಕಾರ ಹಾಗೂ IBA ಒಪ್ಪಿಕೊಂಡಿದೆ. ಅದರ ಒಂದು ಭಾಗವಾಗಿ ಮೊದಲು 2 ಶನಿವಾರಗಳನ್ನು ನೀವು ರಜೆಯಾಗಿ ಘೋಷಣೆ ಮಾಡಿ ಮಿಕ್ಕಿದ್ದನ್ನು ಇನ್ನುಳಿದ ಸ್ವಲ್ಪ ದಿನಗಳ ನಂತರ ಅದರಲ್ಲಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಆದರೆ ಈಗ ಅದರ ಡಿಲೇ ಟ್ಯಾಕ್ಟಿಕ್ಸ್ ಮುಂದೆ ಹಾಗೆ ಜಗತ್ತಾ ಬಂದು ಈಗ ಕಳೆದ 2023ರಲ್ಲಿ ಇನ್ ಪ್ರಿನ್ಸಿಪಲ್ ಆಗಿ ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಒಪ್ಪಿಕೊಂಡ್ರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಈ ಸರ್ಕಾರದ, ಕೇಂದ್ರ ಸರ್ಕಾರದ ಹಾಗೂ IBAನ ಧೋರಣೆಗೆ ವಿರುದ್ಧವಾಗಿ ನಾವು ಇವತ್ತು 10 ಲಕ್ಷಗಳ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲರೂ ಒಗ್ಗಟ್ಟಾಗಿ UFBOನ ಬ್ಯಾನರ್ನ ಅಡಿಯಲ್ಲಿ ಎಲ್ಲ 9 ಬ್ಯಾಂಕ್ ನೌಕರರ ಸಂಘಟನೆಗಳು ಕೂಡಿ UFBOನ ಬ್ಯಾನರ್ ಅಡಿಯಲ್ಲಿ ಇವತ್ತು ಒಂದು ದಿನದ ಸಾಂಕೇತಿಕವಾದಂತಹ ಮುಷ್ಕರನ್ನು ಘೋಷಣೆ ಮಾಡಿದ್ವಿ. ಅದೇ ರೀತಿಯಾಗಿ ನಾವೆಲ್ಲರೂ ಇವತ್ತಿಲ್ಲಿ ಸೇರಿದ್ದೀವಿ. ಸರಿಸುಮಾರು
ಕೇಸ್ ರಿಜಿಸ್ಟರ್ ಆಗಿದೆ 23rd January 2026 ಈ ಕಂಪ್ಲೇಂಟ್ ಶ್ರೀ ಶರಣಗೌಡ ತಂದೆ ಬಾಗನಗೌಡ ಮಾಲಿಪಾಟೀಲ್ ಅಂತ ನಾಲ್ವಾರ್ ಆಲಿವಾಸ ನಾಲ್ವಾರ್ ಗ್ರಾಮ ಅವ್ರಿಗೆ ಒಂದು ವೈನ್ ಶಾಪ್ ಇದೆ. ಅವರು ಅವ್ರ ವರ್ಕರ್ ಆಗಿರುವಂಥ ಬಾಪುಗೌಡ ಅವರು ಎಲ್ಲ ವೈನ್ ಶಾಪ್ ಎಲ್ಲ ಸೇಲ್ಸ್ ಆದಮೇಲೆ ಅಮೌಂಟನ್ನು ವೈನ್ ಶಾಪಿಂದ ತಗೊಂಡು ಬಂದು ನಾಲ್ವಾರಲ್ಲಿ ಅವ್ರ ಓನರ್ ಕೊಡೋದಿತ್ತು. ಅವರು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಬೈಕ್ ಮೇಲೆ ಬಂದು ಅಡ್ಡಗಟ್ಟಿ ಅವ್ರಿಗೆ ಖಾರ ಹಾಕ್ಬಿಟ್ಟು ಅವ್ರ ಕಡೆ ಇರುವಂತಹ 5,54,000 ಅಮೌಂಟನ್ನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರನ್ನು ನೀಡಿರ್ತಾರೆ. ಈ ಪ್ರಕರಣ ಯಾಕಂದರೆ ಆ ವಿಲೇಜ್ ಲೆವೆಲಲ್ಲಿ ರಾಬರಿ ಕೇಸ್ ಆಗಿರೋದು ಸ್ವಲ್ಪ ಫೈನಾನ್ಷಿಯಲ್ ಕ್ರಿಯೇಟ್ ಆಗಿದೆ. ಇಮಿಡಿಯೇಟಾಗಿ ನಮ್ಮ ಇವರು DYSP ಶಾಬಾಜ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಮ್ಮ CPI ವಾಲಂಟಿಯರ್ ಮತ್ತು ತಿರುಮಲೇಶು ರೇಣುಕಾ ಪಿಎಸ್ಐಸು ಮತ್ತು ಸಿಬ್ಬಂದಿ ಆಗಿರುವಂಥ ASI ಚಂದ್ರಶೇಖರ್, ಶರಣಪ್ಪ, ಗುಂಡಪ್ಪ, ಸುಬ್ಬಲಪ್ಪ, ಅಮರ್ನಾಥ್, ಲಕ್ಷ್ಮಣ್, ರಮಣಯ್ಯ, PC ರವೀಂದ್ರ, ಆರಿಫ್, ಸುನೀಲ್, ರವಿಸಿದ್ದಿ, ಮಲ್ಲಪ್ಪ, ಸಿದ್ದಾರೆಡ್ಡಿ, EPC ಶಿವಪ್ಪ ಅವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಸತ್ಯ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಬಟ್ ಇದರಲ್ಲಿ ನಮ್ಗೆ ಏನಂದ್ರೆ ನಾವು ಎಲ್ಲ ಆಂಗಲ್ಸ್ ಅಲ್ಲಿ ಚೆಕ್ ಮಾಡಿದಾಗ ನಮ್ಗೊಂದು ಕೆಲವೊಂದು ಯಾರು ಅಮೌಂಟ್ ತಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ ಅವರ ಮೇಲಿನ ಅನುಮಾನ ನಮಗೆ ಸ್ಟಾರ್ಟ್ ಆಗಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.